ನೋಡಿ, ಸಿಲಿಕಾನ್ ಸಿಟಿಯಲ್ಲಿ BMTCಗೆ ಬೇರೆನೇ ಕರೀತಾರೆ ಜನ, BMTC ಅಂತ. ಈ BMTCಗೆ 6 ದಿನದಲ್ಲಿ 4 ಬಲಿಯಾಗಿದೆ. ಬೆಂಗಳೂರಿನಲ್ಲಿ ಕಿಲ್ಲರ್ BMTCಗೆ 8 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ನೋಡಿ, ಈಗ KR ಮಾರ್ಕೆಟ್ ಬಳಿ ಈ ಭೀಕರ ಆಕ್ಸಿಡೆಂಟ್ ಆಗಿರೋದು. ಕುಟುಂಬ ಸಮೇತ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಈ ದುರಂತ ಆಗಿದೆ. KA 57F6456 ನಂಬರಿನ BMTC. ಈ ಬಸ್ಸು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಬೈಕ್ನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದ 8 ವರ್ಷದ ಬಾಲಕ ಕೆಳಗೆ ಬೀಳುತ್ತಾನೆ, ಸಾವನ್ನಪ್ಪಿಡುತ್ತಾನೆ. ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಆ ಬಾಲಕನ ಮೇಲೆ BMTC ಬಸ್ಸು ಹರಿದು ಬಿಡುತ್ತೆ. ಹಲಸೂರು ಗೇಟ್ ಸಂಚಾರಿ ಠಾಣೆಯ ಬಳಿ ಹೈಡ್ರಾಮಾವೇ ಸೃಷ್ಟಿಯಾಗುತ್ತೆ. ಠಾಣೆಯ ಬಳಿ ಮೃತ ಬಾಲಕನ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಹಲಸೂರು ಗೇಟ್ ಸಂಚಾರಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ಬಸ್ಸು BMTC ಅಂತ ಜನ ಕರೀತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಮೇಲಿಂದ ಮೇಲೆ ಈ BMTCಯಿಂದ ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. BMTC ಬಸ್ ಹರಿದು ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಯಾವಾಗಲೂ ಒಂದು ಸಲ ನೋಡಿದ್ರೆ ಅದನ್ನು ಆಕ್ಸಿಡೆಂಟ್ ಅಂತ ಕರಿಬೋದು. ಆದರೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಏನು ತೆಗೆದುಕೊಳ್ಬೇಕು? ನೋಡಿ, ಪೋಷಕರ ಆಕ್ರೋಶ. ಹಲಸೂರು ಗೇಟ್ ಸಂಚಾರಿ ಠಾಣೆಯ ಬಳಿ ಪೋಷಕರ ಆಕ್ರೋಶ ಜೊತೆಗೆ ಆಕ್ರಂದನವೂ ಮುಗಿಲು ಮುಡ್ತಾ ಇದೆ. BMTCಗೆ ಬಲಿಯಾದ ಬಾಲಕನ ಫೋಟೋ ನೋಡ್ತಾ ಇದ್ದೀರಿ. ಈ ಬಾಲಕನೇ ಸಾವನ್ನಪ್ಪಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ಧಾಕೇರಿ ಲೈವ್ನಲ್ಲಿ. ವರ್ಷಿತಾ, BMTCಗೆ ಜನ BMTC ಅಂತ ಬೆಂಗಳೂರಿನಲ್ಲಿ ಕರೀತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಯಾವಾಗಲೂ ಒಂದು ಅಪರೂಪದ ಘಟನೆ ನಡೆದರೆ ಅದನ್ನ ಆಕ್ಸಿಡೆಂಟ್ ಅಂತ ಕರಿಬೋದು. ಆದರೆ ಮೇಲಿಂದ ಮೇಲೆ ಈ ರೀತಿಯಾದಂಥ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಚಿವರು ಏನು ಕ್ರಮ ತಗೋತಾ ಇದ್ದಾರೆ ಅಂತ ಜನ ಕೇಳ್ತಾ ಇದ್ದಾರೆ. ಎಸ್ ಶರತ್, ದಿನ ಕಳೆದಂತೆ BMTCಗೆ ಬಲಿಯಾಗುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಾರಿಗೆ ಇಲಾಖೆ ಎಷ್ಟರ ಮಟ್ಟಿಗೆ ಕಡಿವಾಣವನ್ನು ಹಾಕಿದ್ರೂ ಕೂಡ ಅದೇ ರೀತಿಯಾಗಿ ತಮ್ಮ ಚಾಲನ BMTC ಚಾಲಕರು ತೋರಿಸ್ತಾ ಇರುವಂಥದ್ದು. ನಾರ್ಮಲಿ ರೋಡಲ್ಲಿ ಸ್ಪೀಡ್ ಹೋಗೋದಾಗಿರ್ಬೋದು, ಜೊತೆಗೆ ವಾಹನಗಳ ಪಕ್ಕದಲ್ಲಿ ಬರ್ತಾ ಇದೆ ಅಥವಾ ಪಕ್ಕಕ್ಕೆ ಒಂದು ವಾಹನ ಟಚ್ ಆಗುತ್ತೆ ಅನ್ನುವಂಥದ್ದು ಯಾವುದೂ ಕೂಡ ತಲೆಯಲ್ಲಿ ಇಟ್ಕೊಳ್ದೆ ಗಾಡಿಗಳನ್ನು ಓಡಿಸ್ತಾ ಇದ್ದಾರೆ. ಅದರಲ್ಲೂ ಬಹು ಮುಖ್ಯವಾಗಿ ನಿನ್ನೆ ಇದೇ KR ಮಾರ್ಕೆಟ್ನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ 8 ವರ್ಷದ ಬಾಲಕ ಶಬರೀಶ್ ಎಂಬಾತ ಈಗ ಮೃತಪಟ್ಟಿರುವಂಥದ್ದು. BMTCಗೆ ಮಾರ್ಕೆಟಿಗೆ ಹೂ ಹಣ್ಣು ಖರೀದಿಗೆ ಬಂದಿರ್ತಾರೆ ಪೇರೆಂಟ್ಸ್ ಜೊತೆಗೆ. ಆದರೆ BMTC ಬಸ್ ಟಚ್ ಆಗಿ ಬಿದ್ದು ಚಕ್ರದ ಅಡಿಗೆ ಸಿಲುಕಿ ಈಗ 8 ವರ್ಷದ ಬಾಲಕ ಶಬರೀಶ್ ಎಂಬಾತ ತೀರು ಹೋಗಿರುವಂಥದ್ದು. ಸದ್ಯ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ನಿನ್ನೆ ರಾತ್ರಿಯಿಂದ ಕೂಡ ಚಾಲಕ ಹಾಗೂ ನಿರ್ವಾಹಕರನ್ನ ಅದೇ ಪೊಲೀಸ್ ಠಾಣೆಯಲ್ಲಿ ಕೂಡ ನಿಲ್ಲಿಸ್ಕೊಂಡಿರುವಂಥದ್ದು. ಇನ್ನೊಂದು ಕಡೆಯಾಗಿ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ಜನ ಕೂಡ BMTC ಬಸ್ ಅಥವಾ ಪ್ರೈವೇಟ್ ಬಸ್ಗಳಾಗಿರ್ಬೋದು, ಎಲ್ಲ ಬಸ್ಗಳು ಕೂಡ ತುಂಬಾ ರ್ಯಾಶ್ ಆಗಿ ಓಡಿಸ್ತಾರೆ. ಪಕ್ಕದಲ್ಲಿ ಜನ ಇರ್ತಾರೆ ಅಥವಾ ಪಕ್ಕದಲ್ಲಿ ಜನ ಪಾಸ್ ಆಗ್ತಾರೆ ಅನ್ನುವಂತಹ ಒಂದಷ್ಟು ಪರಿಜ್ಞಾನ ಕೂಡ ಇಲ್ಲದೆ ಚಾಲಕರು ಚಾಲನೆಯನ್ನ ಮಾಡುವಂಥದ್ದು. ಇನ್ನೊಂದು ಕಡೆಯಾಗಿ ಬಸ್ ಇಳಿತಾ ಇದ್ದಾರೆ ಅಥವಾ ಬಸ್ ಹತ್ತುತ್ತಾ ಇದ್ದಾರೆ, ಆ ಬಸ್ ಮೂವ್ ಆಗುತ್ತಾ ಅನ್ನುವಂಥದ್ದು ಕೂಡ ತಿಳ್ಕೊಳ್ತಾ ಇಲ್ಲ. ಅದರಲ್ಲೂ ಬಹು ಮುಖ್ಯವಾಗಿ ನೋಡ್ತಾ ಹೋದ್ರೆ ಕಳೆದ 3 ತಿಂಗಳಿಂದ ಲೆಕ್ಕಾಚಾರವನ್ನ ಹಾಕಿದ್ರೆ ತಿಂಗಳಿಗೆ ಒಂದು 6 ಬಲಿಯಾದ್ರೂ ಆಗ್ತಾ ಇದೆ ಅನ್ನುವಂತಹ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಅಧಿಕಾರಿಗಳು ಕೂಡ ಹೇಳ್ತಾನೆ ಇರ್ತಾರೆ, ಸ್ಪೀಡಾಗಿ ಓಡಿಸ್ಬೇಡಿ, ಅಕಸ್ಮಾತ್ ಸ್ಪೀಡಾಗಿ ಓಡಿಸಿದ್ರೆ ವಾಪಸ್ ನಿಮ್ಮನ್ನ ಟ್ರೈನಿಂಗ್ ಸ್ಟೇಜಿಗೆ ಹಾಕ್ತೀವಿ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ BMTC ಕೂಡ ಇತ್ತೀಚೆಗೆ ಬಂದಂತಹ ಎಲೆಕ್ಟ್ರಿಕ್ ಬಸ್ಗಳನ್ನ ಚಾಲಕರ ಜೊತೆಗೆ ನಿರ್ವಾಹಕರನ್ನ ತಗೋಬೇಕಾದ್ರೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದಾರೆ. ಅಂದ್ರೆ ಈ ಹಿಂದೆ ಒಂದಷ್ಟು ಟ್ರೈನಿಂಗ್ ಗಳನ್ನ ಕೊಡೋದಾಗಿರ್ಬೋದು, ಅವರಿಗೆ ವೆಹಿಕಲ್ ಓಡಿಸ್ಲಿಕ್ಕೆ ರೈಟ್ಸ್ ಇದೆಯಾ ಅಥವಾ ಯಾವ ರೀತಿ ಓಡಿಸ್ತಾರೆ, ಜವಾಬ್ದಾರಿ ಇದೆಯಾ ಅನ್ನುವಂಥದ್ದನ್ನ ಒಂದಷ್ಟು ಚೆಕ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇದೇ ಮೇಜರ್ ಆಗಿ BMTC ತಪ್ಪು ಮಾಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನು
ಕೆಲವೊಂದು ಲೆಕ್ಕಾಚಾರಗಳನ್ನ ನೋಡ್ತಾ ಹೋದ್ರೆ 25ರಿಂದ 30 ವರ್ಷದ ಒಳಗಿನ ಚಾಲಕರೇ ಅತಿ ಹೆಚ್ಚಾಗಿ ಆಕ್ಸಿಡೆಂಟ್ಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಪಕ್ಕದಲ್ಲಿ ಗಾಡಿ ಹೋಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಪಾಸ್ ಆಗ್ತಾ ಇದಾರಾ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇಲ್ಲ. ಅದರಲ್ಲೂ ಹೆವಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಶರತ್, ಒಂದು ಕಡೆಯಾಗಿ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸರ್ ಅವರು ಹೇಳ್ತಾರೆ ಏನಂದ್ರೆ, ನೀವು ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಮಾಡ್ತೀರಾ ಅಥವಾ ಅಪಘಾತಗಳನ್ನ ಮಾಡ್ತೀರಾ ಅಂತ ಆದ್ರೆ ವಾಪಸ್ ನಿಮ್ಮನ್ನ ಅದೇ ಸ್ಟೇಜ್, ನಿಮ್ಗೆ ಟ್ರೈನಿಂಗ್ ಸ್ಟೇಜ್ಗೆ ಹಾಕಿ ಒಂದಷ್ಟು ಕ್ರಮಗಳನ್ನ ತಗೊಳ್ತೀವಿ ಅನ್ನುವಂಥದ್ದನ್ನ ಬರೀ ಬಾಯಿ ಮಾತಿಗೆ ಹೇಳ್ತಿದ್ದಾರೆ ಹೊರತು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇನ್ನಷ್ಟು ಆಕ್ಷನ್ ಅನ್ನು ತಗೋಬೇಕಾಗುತ್ತೆ. ಒಂದಷ್ಟು ವಾರ್ನಿಂಗ್ ಕೂಡ ಚಾಲಕರಿಗೆ ಜೊತೆ ಏನು ನಿರ್ವಾಹಕರಿಗೆ ಮಾಡಬೇಕಾಗತ್ತೆ. ಶರತ್, ಓಕೆ, ಎಸ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.